ಬಿಜೆಪಿಯಲ್ಲಿ ಯಾರು ಟಿಕೆಟ್ ಬಯಸ್ತಾ ಇದ್ದಾರೆ ಸುಮಲತಾ ಅವರು ಅಂತ ಕಳೆದ ಬಾರಿ ಲೋಕಸಭಾ ಚುನಾವಣೆ ಪಕ್ಷೇತರವಾಗಿ ನಿಂತಿದ್ರಿ. ಈ ಬಾರಿ ಬಿಜೆಪಿಯಲ್ಲೇ ಬೇಕು ಅನ್ನೋ ಪಟ್ಟು ಇದ್ದೀರಿ. ಯಾಕೆ ಮೇಡಮ್? ನನಗೆ ಖಂಡಿತ ಬಿ ಜೆ ಪಿ ಪಕ್ಷ ಅವರ ಸಿದ್ಧಾಂತಗಳು ಅಥವಾ ನರೇಂದ್ರ ಮೋದಿ ಅವರ ಒಂದು ವಿಷನ್ನು ಅವ್ರು ಕೆಲಸ ಮಾಡುವಂಥ ರೀತಿ, ಅಭಿವೃದ್ಧಿ ಅನ್ನೋ ಮಂತ್ರನ ಅವರು ಒಂದು ದಿನಕ್ಕೆ 24 ಗಂಟೆ ಅವ್ರ ಮೈಂಡಲ್ಲಿ ಓಡೋದಂದರೆ ಅದು ಒಂದೇ. ನನ್ನ ದೇಶಕ್ಕೆ ನಾನೇನು ಮಾಡ್ಬೋದು, ಯಾವ ರೀತಿ ಒಂದು ಬರೀ ಸೇವೆ ಮಾಡಬೇಕು ಅನ್ನೋವಂಥ ಮನೋಭಾವನೆ ಇಟ್ಕೊಂಡು ಅವರು ಹಗಲಿರುಳು ಶ್ರಮ ಪಡುವಂಥ ಒಬ್ಬ ಪ್ರಧಾನಮಂತ್ರಿ. ಅವರು ಪ್ರಧಾನಮಂತ್ರಿ ಅಂತಲೇ ಹೇಳ್ಕೊಳ್ಳಲ್ಲ, ನಾನು ಪ್ರಧಾನ ಸೇವಕ ಅಂತಲೇ ಅವರು ಹೇಳ್ಕೊಳ್ಳೋದು. ಅವರ ಒಂದು ನೇತೃತ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಪ್ರಗತಿಯನ್ನು ಸಾಧನೆ ಮಾಡಿದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ. ಅದು ನಾವು ಹೇಳ್ಕೊಳ್ಳೋದು ಅಥವಾ ನಮ್ಮ ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಹೇಳೋವಂಥ ಮಾತುಗಳನ್ನು. ಸೊ ಹಾಗಾಗಿ ಆ ಪಕ್ಷದಿಂದ ನಾನು ಎಂ ಪಿ ಆದರೆ ಖಂಡಿತ ನಾವು ಅವರ ಕೈಗಳನ್ನು ಬಲಪಡಿಸೋವಂಥ ಒಂದು ಮಾತಾಗತ್ತೆ. ಅದೇ ರೀತಿಯ ಪ್ರಗತಿ ಅಭಿವೃದ್ಧಿಯನ್ನು ನಮ್ಮ ಕ್ಷೇತ್ರಕ್ಕೂ ನಾವು ತರೋಕ್ಕೆ ಒಂದು ಅನುಕೂಲ ಆಗತ್ತೆ. ಇದೊಂದೇ ನನ್ನ ಉದ್ದೇಶ. ಹೌದು, ಮೋದಿಯವರ ಒಂದು ಸ್ಫೂರ್ತಿ ಖಂಡಿತ ನನಗೆ ನಿಜಕ್ಕೂ ಇಡೀ ಜಗತ್ತೇ ಒಪ್ಕೊಂಡಿದೆ ವಿಶ್ವಗುರು ಅಂತ ಅವರನ್ನು. ಅಂಥ ಒಬ್ಬರು ಲೀಡರ್ ನಮಗೆ ಸಿಕ್ಕಿರೋದೇ ನಮ್ಮ ದೇಶದ ಸೌಭಾಗ್ಯ ಅಂತ ನನ್ನ ಅಭಿಪ್ರಾಯ. ಮೇಡಮ್, ಬಿಜೆಪಿ ಟಿಕೆಟ್ ಕೇಳ್ತಾ ಇದ್ದೀರಿ, ವಿಶ್ವಾಸದಲ್ಲಿದೆ. ಆದರೆ ಮಂಡ್ಯ ಬಿಜೆಪಿ ಲೀಡರ್ಗಳನ್ನ ವಿಶ್ವಾಸಕ್ಕೆ ಸುಮಲತಾ ತಗೊಂಡಿಲ್ಲ ಅನ್ನೋ ಮಾತಿದೆ. ಅದು ಮಾತು ಏನು ಬೇಕಾದರೂ ಇರ್ಬೋದು, ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ. ಮಂಡ್ಯ ಬಿ ಜೆ ಪಿ ಲೀಡರ್ಸ್ ಎಲ್ಲರೂ ನನ್ನ ಜೊತೆಲೇ ಇದ್ದಾರೆ, ನನ್ನ ಪರವಾಗಿಯೇ ಇದ್ದಾರೆ. ನಾವು ಹಲವಾರು ಬಾರಿ ಮಾತುಕತೆಯನ್ನು ನಡೆಸಿದ್ವಿ. ಅದು ನಿಮಗೆ ಗೊತ್ತಾಗೋ ಸಮಯದಲ್ಲಿ ಗೊತ್ತಾಗುತ್ತೆ. ಇಲ್ಲ, ವ್ಯಕ್ತ ಅದು ಇದು ಇಲ್ಲ, ಅದೆಲ್ಲ ಸೀರಿಯಸ್ ಆಗಿ ತಗೊಳ್ಳೋಂಥ ವಿಷಯಗಳೇ ಅಲ್ಲ. ನಾನು ಪಕ್ಷಕ್ಕೆ ಸೇರ್ಪಡೆ ಯಾವುದು ಜಸ್ಟ್ ಒಂದು ಟೆಕ್ನಿಕ್ಯಾಲಿಟಿ ಅಷ್ಟೇ. ಆ ಟೆಕ್ನಿಕ್ಯಾಲಿಟಿ ಇನ್ನೇನು ಈ ಟರ್ಮ್ ಮುಗೀತಾ ಇದ್ದಂಗೆ ಸೇರ್ಕೊಳ್ಳೋ ಒಂದು ಸಂದರ್ಭ ಆಗುತ್ತೆ. ಸೊ ಅದನ್ನು ದೊಡ್ಡದಾಗಿ ಏನೋ ಒಂದು ಇಶ್ಯೂ ಆ ಥರ ಮಾತಾಡೋ ಒಂದು ಅವಶ್ಯಕತೆನೇ ಇಲ್ಲ. ಮುಂದಕ್ಕಿರುತ್ತೆ, ಇನ್ನು ಮುಂದಕ್ಕಿರುತ್ತೆ.